ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬೆಳಗ್ಗೆಯಿಂದ ಕೂತು ಬೇಜಾರಾಗ್ತಾಯಿತ್ತು. ಏನೇ 2 ಗಂಟೆ ಆಗಿತ್ತು. ಫ್ರೆಂಡಿಗೆ ಕಾಲ್ ಮಾಡಿದೆ, ಬಾ ಎಲ್ಲರೂ ಹೋಗಿ ಬರೋಣ ಅಂತ. ಎಲ್ಲ ಫ್ರೆಂಡ್ಸು ಒಂದೊಂದು ಥರ ಹೇಳ್ತಾಯಿದ್ರು. ಕೊನೆಗೆ ತಳ್ಕಾಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಹೋಗೋ ದಾರಿಲಂತೂ ಮೀನು ಗಮ್ ಅಂತ ಇತ್ತು. ನೇಚರ್ ಮಾತ್ರ ತುಂಬ ಅದ್ಭುತ ಆಗಿತ್ತು ಫ್ರೆಂಡ್ಸ್. ಬನ್ನಿ ಬೇಕಾದರೆ ನೋಡ್ಕೊಂಡು ಬರೋಣ. ಗಾಡಿನ ಪಾರ್ಕ್ ಮಾಡಿ ಅಂಗಡಿಯೆಲ್ಲ ಒಂದು ರೌಂಡ್ ಹೊಡೆದ್ನು. ಆದರೂ ಏನಿಲ್ಲ ಅನ್ನೋಂಗೆ ಇಲ್ಲ. ಮಾಕ್ಟೇಲಿಂದ ಹಿಡಿದು ಐಸ್ ಕ್ರೀಮ್ ಚಿಕ್ಕ ಮಕ್ಕಳಿಗೆ ಏನು ಬೇಕು ಎಲ್ಲ. ಫ್ರೆಂಡ್ಸ್ ಎಲ್ಲ ನೀರು ಮುಳುಗೋಕ್ಕೆ ಅಂತ ಹೋದರು. ನಾನು ಮೊಬೈಲ್ ಎತ್ಕೊಂಡು ಬರೋಣ ಅಂತ ಹೋದೆ. ನೀರೊಳಗೆ ಮೊಬೈಲ್ ಎತ್ಕೊಬಂದಿದ್ದು ಖುಷಿಗೆ ಫ್ರೆಂಡ್ಸ್ ಎಲ್ಲ ನೀರೆಲ್ಲ ಫೋನ್ಗೆ ನೀರಾಯಿತು ಅಂತ ಫ್ರೆಂಡ್ಸ್ ಮೇಲೆ ತುಂಬ ರೇಗಿದೆ. ಆಮೇಲೆ ವಿಡಿಯೋ ಮಾಡೋ ಟೈಮಲ್ಲಿ ಎಲ್ಲ ಸೈಲೆಂಟಾಗಿ ಆಟ ಆಡಿದ್ರು. ಸಮ್ಮರಲ್ಲಂತೂ ಜನ ತುಂಬಿ ತುಳ್ಕಾಡ್ತಾ ಇರ್ತಾರೆ. ನೀರಂತೂ ಒಂಚೂರು ಗಲೀಜಿಲ್ಲ ಫ್ರೆಂಡ್ಸ್, ಆದರೆ ನೋಡ್ಕೊಂಡು ನೋಡಿ. ಒಂದೊಂದು ಕಡೆ ಆಳ ಇರುತ್ತೆ. ಮಕ್ಕಳು ಕರ್ಕೊಂಡು ಬಂದರೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ. ಒಂದೆರಡು ವೀಡಿಯೋ ಮಾಡೋಣ ಅಂತ ಹೋದೆ. ಫ್ರೆಂಡ್ಸ್ಗಳೆಲ್ಲ ಫುಲ್ ಕ್ವಾಟ್ಲೆ ಕೊಡ್ತಾರೆ, ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಅಂತಾರೆ. ಸಂಜೆ ಆಯ್ತಾ ಫುಲ್ಲು ಇನ್ನೂ ಜನ ಜಾಸ್ತಿನೇ ಆಯ್ತಾಯಿದ್ರು. ಇನ್ನು ನಾವು ಲೇಟ್ ಆಯಿತು ಅಂತ ಹೊರಡೋಣ ಅಂತ ಬಂದ್ಮೋ ಹೊರಗಡೆ. ಶನಿವಾರ ಭಾನುವಾರ ಅಂತೂ ಫುಲ್ ಜನ ಇರ್ತಾರೆ ಫ್ರೆಂಡ್ಸ್. ಹೊರಡೋಣ ಅಂತೆಲ್ಲ ಹೊರಗಡೆ ಬಂದ್ಮೋ ನೀರಿಂದ. ಬಜ್ಜಿ ಮಾತ್ರ ಘಮ ಘಮ ಮಾಡ್ತಿತ್ತು. ಬಜ್ಜಿ ನೋಡ್ತಾ ಇದ್ರೆ ತಿಂದು ಹೋಗೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಅದರಲ್ಲೂ ನಮ್ಮ ಫ್ರೆಂಡ್ಸ್ ಎಲ್ಲ ಘಾಟಿಗಳೇ 10-15 ತಿಂದ್ಬಿಟ್ಟು 2-3 ಅಂತ ಇದ್ದರು. ಬಿಸಿ ಬಜ್ಜಿಗೂ ಖಾರಕ್ಕೂ ತುಂಬ ಚೆನ್ನಾಗಿತ್ತು. ಎಷ್ಟು ಹಾಕಿದ್ರು ಖಾಲಿ ಆಗ್ತಾನೆ ಇತ್ತು. ಇನ್ನೂ ಬೇಕು ಅಂತ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ತಟ್ಟೆಗಳೆಲ್ಲ ಹಿಡ್ಕೊಂಡು ಎಲ್ಲ ಮುಗೀತು. ಸತ್ತಿಗಲ್ ಸೇತುವೆ ಹತ್ರ ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು ಹಂಗೆ ಹೊರಟ್ಮೋ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಅಕೌಂಟನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ.